ದೇವರಿಗೆ ಪ್ರಸಾದ ಅರ್ಪಿಸುವ ಮುನ್ನ ಇದನ್ನು ತಿಳಿದುಕೊಳ್ಳಿ. ದೇವಸ್ಥಾನವಿರಲಿ ಮನೆಯಲ್ಲಿ ಇರಲಿ ದೇವರಿಗೆ ಪಂಚಾಮೃತ ಪೂಜೆ ಮಾಡಲಾಗುತ್ತದೆ. ಇದರ ಜೊತೆಗೆ ದೇವರಿಗೆ ಬೇರೆ ಆಹಾರಗಳನ್ನು ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡಲಾಗುತ್ತದೆ. ಪ್ರತಿಯೊಂದು ದೇವರಿಗೂ ಪ್ರಿಯವಾದ ಪ್ರಸಾದಗಳು ಬೇರೆ ಬೇರೆ ಇರುತ್ತವೆ. ಆಯಾ ದೇವರಿಗೆ ಪ್ರಿಯವಾದ ಪ್ರಸಾದವನ್ನು ಆ ದೇವರಿಗೆ ನೈವೇದ್ಯ ಮಾಡುವುದು ಒಳ್ಳೆಯದು. ಪ್ರಸಾದ ಮಾಡಿ ದೇವರಿಗೆ ಅರ್ಪಣೆ ಮಾಡುವ ಮುನ್ನ ಯಾವ ದೇವರಿಗೆ ಯಾವ ಪ್ರಸಾದ ಪ್ರಿಯ ಎನ್ನುವುದನ್ನು ತಿಳಿದುಕೊಳ್ಳಿ. ಚಿತ್ರಾನ್ನವನ್ನು ದೇವಿಗೆ ನೈವೇದ್ಯ ಮಾಡಿ ಸುಮಂಗಲಿಯರಿಗೆ ಶುಕ್ರವಾರ ದಾನ ಮಾಡಿದರೆ ಮಾಂಗಲ್ಯ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ. ನಿಂಬೆಹಣ್ಣಿನ ಚಿತ್ರಾನ್ನ ತುಂಬಾ ಒಳ್ಳೆಯದು. ದೇವಿ ದೇವಾಲಯಗಳಲ್ಲಿ ಹಂಚಿದರೆ ಸಕಲ ಸ್ತ್ರೀ ಶಾಪ ನಿವಾರಣೆಯಾಗುವುದು. ಮನೆಯ ಮೇಲೆ ನಡೆಯುವ ಮಾಟ ಮಂತ್ರ ದೋಷ ನಿವಾರಣೆಯಾಗಿ ಸಕಲ ಶಾಪಗಳು ಕಡಿಮೆಯಾಗುವುದು. ಶ್ರೀ ಲಕ್ಷ್ಮೀನಾರಾಯಣ ದೇವರನ್ನು ಪೂಜಿಸಿ ನೈವೇದ್ಯ ಮಾಡಿ ವೃದ್ಧ ಬ್ರಾಹ್ಮಣ ದಂಪತಿಗಳನ್ನು ಊಟಕ್ಕೆ ಕರೆದು ಊಟದಲ್ಲಿ ಚಿತ್ರಾನ್ನ ಬಡಿಸಿ ಊಟದ ನಂತರ ಹಣ್ಣು ದಕ್ಷಿಣೆ ತಾಂಬೂಲ ಕೊಟ್ಟು ನಮಸ್ಕಾರವನ್ನು ಮಾಡಿದರೆ ನಿಮ್ಮ ದಾಂಪತ್ಯ ಜೀವನದ ಸಕಲ ಕಲಹಗಳು ಹಠಮಾರಿತನ ಎಲ್ಲವೂ ಬಹಳ ಬೇಗ ಕಡಿಮೆಯಾಗಿ ಸಂಸಾರದಲ್ಲಿ ನೆಮ್ಮದಿ ಶಾಂತಿ ಯಾವಾಗಲೂ ಇರುತ್ತದೆ. ಕುಲದೇವತೆಗೆ ಮೊಸರನ್ನ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಅಧಿಕ ಧನ ಪ್ರಾಪ್ತಿಯಾಗುತ್ತದೆ. ಅಣ್ಣಮ್ಮ ಮಾರಮ್ಮ ಇತ್ಯಾದಿ ದೇವತೆಗಳಿಗೆ ಮೊಸರನ್ನ ನೈವೇದ್ಯ ಮಾಡಿದರೆ ಮಕ್ಕಳು ಆರೋಗ್ಯವಂತರಾಗುತ್ತಾರೆ. ಶನಿವಾರದ ದಿವಸ ವೆಂಕಟೇಶ್ವರ ವಜ್ರ ಕವಚ ಓದಿ ತುಳಸಿ ಹಾರ ಹಾಕಿ ಮೊಸರನ್ನ ನೈವೇದ್ಯ ಮಾಡಿದರೆ ಸರ್ವ ಸಮಸ್ಯೆ ನಿವಾರಣೆ, ಸಾಲಬಾಧೆ ನಿವಾರಣೆ, ವ್ಯವಹಾರ ಬಿಸಿನೆಸ್ನಲ್ಲಿ ಅಧಿಕ ಧನಲಾಭವಾಗುತ್ತದೆ. ಅಮಾವಾಸ್ಯೆ ದಿನ ಮತ್ತು ಪಿತೃಪಕ್ಷದಲ್ಲಿ ಮೊಸರನ್ನ ದಾನ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ. ಮೊಸರನ್ನಕ್ಕೆ ಜೇನುತುಪ್ಪ ಹಾಕಿ ಶ್ರೀ ವಿಷ್ಣು ಸಹಸ್ರನಾಮ ಓದಿ ದಂಪತಿಗಳಿಗೆ ಮೊಸರನ್ನ ದಾನ ಮಾಡಿದರೆ ಸಮಸ್ತ ರೋಗ ನಿವಾರಣೆ ಹಾಗೂ ಆರೋಗ್ಯ ಭಾಗ್ಯ ಲಭಿಸುತ್ತದೆ. ಮೊಸರನ್ನಕ್ಕೆ ಒಣ ಖಜೂರ ಹಾಕಿ ಕುಲದೇವತೆಗೆ ನೈವೇದ್ಯ ಮಾಡಿದರೆ ನಿಮಗೆ ಎಂದೂ ಹಣಕಾಸಿನ ಸಮಸ್ಯೆ ಬರದೆ ಬಹಳ ಶ್ರೀಮಂತರಾಗಿ ಬಾಳುತ್ತೀರಿ. ಮೊಸರನ್ನಕ್ಕೆ ದಾಳಿಂಬೆ ಹಾಕಿ ಮಿಶ್ರ ಮಾಡಿ ನೈವೇದ್ಯ ಮಾಡಿದರೆ ಶತ್ರುಬಾಧೆ ನಿವಾರಣೆಯಾಗಿ ಒಳ್ಳೆಯ ತೇಜಸ್ಸಿನಿಂದ ಬಾಳುತ್ತೀರಿ. ಗಣಪತಿಗೆ ಮೊಸರನ್ನ ನೈವೇದ್ಯ ಮಾಡಿದರೆ ಸಂಸಾರ ನೆಮ್ಮದಿಯಿಂದ ಇದ್ದು ಜಗಳ ಕಮ್ಮಿಯಾಗುತ್ತದೆ. ಧನಲಕ್ಷ್ಮಿಗೆ ಮಿಠಾಯಿ ಹಾಗೂ ಅಕ್ಕಿಯ ಕೇಸರಿ ಭಾತ್ ಅರ್ಪಣೆ ಮಾಡಬೇಕು. ಶಾರದೆಯ ಪೂಜಾ ವೇಳೆ ಹಾಲು ಪಂಚಾಮೃತ ಮೊಸರು ಬೆಣ್ಣೆ ಬಿಳಿ ಎಳ್ಳಿನಿಂದ ತಯಾರಿಸಿದ ಲಡ್ಡು ಹಯಗ್ರೀವ್ ವಿಶೇಷವಾಗಿ ಅರ್ಪಿಸಲಾಗುತ್ತದೆ. ತಾಯಿ ಸರಸ್ವತಿಗೆ ಈ ನೈವೇದ್ಯ ಅರ್ಪಿಸಿ ಪೂಜೆ ಮಾಡುವುದರಿಂದ ಶಿಕ್ಷಣ ವ್ಯಾಸಂಗದಲ್ಲಿ ಅಪಾರ ಯಶಸ್ಸು ಸಾಧಿಸಬಹುದು. ಚಿತ್ರಾನ್ನವನ್ನು ಮಂಗಳವಾರ ಸಂಜೆ ಶ್ರೀ ದುರ್ಗಾದೇವಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಸುಮಂಗಲಿಯರಿಗೆ ಹಂಚಿದರೆ ಕುಜದೋಷ ನಿವಾರಣೆಯಾಗುತ್ತದೆ. ಮದುವೆಗೆ ಇರುವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮದುವೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ವಿವಾಹವಾಗದೇ ಇದ್ದರೆ ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭದಲ್ಲಾಗಲಿ ಅಥವಾ ನಿಮ್ಮ ಬಂಧುಗಳ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭದಲ್ಲಾಗಲಿ ಊಟ ಮಾಡುವವರಿಗೆ ಚಿತ್ರಾನ್ನ ಬಡಿಸಿದರೆ ವಿವಾಹಕ್ಕೆ ಇರುವ ಸಕಲ ದೋಷಗಳು ನಿವಾರಣೆಯಾಗಿ ವಿವಾಹ ನಿಶ್ಚಯವಾಗುತ್ತದೆ. ಗಣೇಶನಿಗೆ ಕಡಬು ಮೋದಕ ಲಡ್ಡು ಭಕ್ತಿ ಪ್ರಧಾನ ಪ್ರಸಾದವಾಗಿದೆ. ಆದರೆ ಗಣೇಶನಿಗೆ ಪ್ರಿಯವಾದ ಈ ಮೋದಕ ಪ್ರಸಾದ ನಾನಾ ರೂಪ ನಾನಾ ರುಚಿಯಲ್ಲಿ ತಯಾರಿಸಲಾಗುತ್ತದೆ. ಶಿವನಿಗೆ ಪಂಚಾಮೃತ ನೈವೇದ್ಯವೆಂದರೆ ತುಂಬಾ ಇಷ್ಟ. ಹೀಗಾಗಿ ಶಿವನ ಆರಾಧನೆಯ ವೇಳೆ ಹಾಲು ಮೊಸರು ಜೇನು ಸಕ್ಕರೆ ತುಪ್ಪವನ್ನು ಜಲಧಾರೆಯೊಂದಿಗೆ ಅರ್ಪಿಸಬೇಕು. ಇದರಿಂದ ಭಗವಂತ ಪ್ರಸನ್ನಗೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಹನುಮಂತನಿಗೆ ಹಲ್ವಾ ಒಣ ಹಣ್ಣು ಒಣ ಬೀಜ ಡ್ರೈ ಫ್ರೂಟ್ಸ್ ಬೂಂದಿ ಬೆಲ್ಲದ ಸಿಹಿ ಉಂಡೆ ವೀಳ್ಯದೆಲೆ ಅರ್ಪಿಸಬೇಕು. ಹೀಗೆ ಅರ್ಪಿಸುವ ಸಾಧಕರ ಮೇಲೆ ಆಂಜನೇಯ ಕೃಪೆ ತೋರುತ್ತಾನೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.